ಅವಳಿಗೆ ಒಬ್ರಲ್ಲ ಇಬ್ರಲ್ಲ ಅಂತ 15 ಜನ ಬಾಯ್ ಫ್ರೆಂಡ್ಸ್ ಇದ್ರು. ಇದು ಬೆಂಗಳೂರಿನ ಮದನಾರಿಯೊಬ್ಬಳ ಕತೆ. ಈ ಸ್ಟೋರಿ ಕೇಳಿದ್ರೆ ನಿಮ್ಮ ತಲೆ ಕೂಡ ಕೆಟ್ಟ ಹೋಗೋದು ಗ್ಯಾರಂಟಿ. ಬೆಂಗಳೂರಿನಲ್ಲಿ ನಡೆದ ಒಂದು ಕೊಲೆಯಿಂದ ಈ ರತಿಯ ಕಾಮ ಕೇಳಿ ಬಟಾ ಬಯಲಾಗಿತ್ತು. ಈ ಸ್ಟೋರಿ ನಡೆದಿದ್ದು ಬೆಂಗಳೂರಿನಲ್ಲಾದ್ರೂ ಸ್ಟೋರಿಯ ಹೀರೋಯಿನ್ ಮೇಡ್ ಇನ್ ಆಂಧ್ರದವಳು. ಎಲ್ಲಿ ಹುಟ್ಟಿದ್ರೆ ಏನಂತೆ, ತಿಂಗಳಿಗೆ ಒಬ್ಬನ ಜೊತೆ ಓಡಾಡ್ಕೊಂಡಿದ್ಲು, ತಿಂಗಳಿಗೆ ಒಬ್ಬನ ಜೊತೆ ಮಂಚವೇರ್ತಿದ್ಲು. ಅವನು ಬೋರಾದ್ರೆ ಇನ್ನೊಬ್ಬ ಬೋರಾದ್ರೆ ಮತ್ತೊಬ್ಬ. ಕೈ ಬಿಟ್ಟವನು ಕೈ ಕೊಟ್ಟು ಹೋದ ಅಂತ ಅವನ ನಂಬರ್ನ ಬ್ಲಾಕ್ ಮಾಡಿ ಇನ್ನೊಬ್ಬನಿಗೆ ತಗ್ಲಾಕೊಂಡ್ ಬಿಡ್ತಿದ್ಲು. ಹೀಗೆ ಇವಳು 15 ಯುವಕರ ಬಾಳಲ್ಲಿ ಚೆಲ್ಲಾಟವಾಡಿದ್ಲು. ಅಷ್ಟಕ್ಕೂ ಈ ಕಣ್ಮಣಿಯ ಕಾಮಕೇಳಿಯ ರೋಚಕ ಕಥೆಯನ್ನ ನಾವು ಬಿಚ್ಚಿಡ್ತೀವಿ ನೋಡಿ. ಅದು ಬೆಂಗಳೂರಿನ ಯಲಹಂಕ. ಅಕ್ಟೋಬರ್ 22ರಂದು ಯಲಹಂಕದಲ್ಲಿನ ಕೊಂಡಪ್ಪ ಲೇಔಟ್ನಲ್ಲಿ 35 ವರ್ಷದ ಚಂದ್ರಶೇಖರ್ ಎಂಬಾತನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದು ಕೇವಲ ಮರ್ಡರ್ ಅಲ್ಲ, ಬ್ರೂಟಲ್ ಮರ್ಡರ್. ಕೊಲೆ ಮಾಡಿರೋರು ಚಂದ್ರಶೇಖರ್ನ ಮರ್ಮಾಂಗವನ್ನೇ ಕತ್ತರಿಸಿ ಪಕ್ಕದಲ್ಲಿ ಎಸೆದು ಹೋಗಿದ್ರು. ಮನೆ ಮೇಲೆ ಹೋಗಿ ಬರ್ತೀನಿ ಅಂತ ಹೋದ ಗಂಡ ಎಷ್ಟೊತ್ತಾದ್ರೂ ಮನೆಗೆ ಬಂದಿರಲಿಲ್ಲ. ಆಗ ಈ ಸ್ಟೋರಿಯ ಹೀರೋಯಿನ್ 15 ಮಿಂಡ್ರಿಗಳ ಮುದ್ದಿನ ಪ್ರಿಯತಮೆ ಗಂಡ ಮೇಲೆ ಹೋದವನು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಅಂತ ಹುಡುಕೊಂಡು ಹೋಗಿದ್ಲು. ಆದ್ರೆ ಮಹಡಿ ಮೇಲೆ ಚಂದ್ರಶೇಖರನ ಹೆಣ ಬಿದ್ದಿತ್ತು. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಆತನನ್ನ ಕೊಲೆ ಮಾಡಿದ್ರು. ಅವನ ಮೇಲೆ ಅದೆಷ್ಟು ಕೋಪ ಇತ್ತೋ, ಅದ್ಯಾವ ದ್ವೇಷವಿತ್ತೋ, ಯಾಕಂದ್ರೆ ಅವನ ಪ್ರೈವೇಟ್ ಪಾರ್ಟ್ ಗಳನ್ನ ಕತ್ತರಿಸಿ ಕೊಲೆ ಮಾಡಿದ್ರು ಆ ಕಿರಾತಕರು. ಟೆರೆಸ್ ಮೇಲೆ ಗಂಡನ ಶವ ನೋಡಿದ್ದೆ ತಡ. ತನಗೇನು ಗೊತ್ತಿಲ್ಲ ಅನ್ನೋ ಥರ ಯುಗ ಪುರುಷ ಸಿನಿಮಾದಲ್ಲಿ ಕಾಮಿನಿ ದೇವಿಗೆ ಕಾಂಪಿಟೇಷನ್ ಕೊಡೋ ರೀತಿ ನಾಟಕ ಶುರು ಮಾಡಿದ್ಲು ಈ ಮದನಾರಿ. ನನ್ನ ಗಂಡನನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಮೊಸಳೆ ಕಣ್ಣೀರು ಸುರಿಸಿದ್ಲು. ಮನೆ ಓನರ್ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ. ಕ್ರೈಮ್ ಸ್ಪಾಟ್ಗೆ ರೀಚ್ ಆದ ಪೊಲೀಸರು ಇದು ಪಕ್ಕಾ ದ್ವೇಷಕ್ಕೆ ಮಾಡಿರೋ ಕೊಲೆ, ಇವನ ಪ್ರೈವೇಟ್ ಪಾರ್ಟ್ ನ ಕಟ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದಾರಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ರು. ಇದೇ ಗ್ಯಾಪಲ್ಲಿ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಅಷ್ಟಕ್ಕಷ್ಟೇ ಅಂತೆ. ಹೆಂಡತಿ ಗಂಡನಿಗೆ ಟಾರ್ಚರ್ ಕೊಡ್ತಿದ್ಲಂತೆ ಅನ್ನೋ ವಿಷಯ ಪೊಲೀಸರ ಕಿವಿಗೆ ಬಿದ್ದಿದ್ದೇ ತಡ. ಕೊಲೆಯಾಗಿದ್ದ ಚಂದ್ರಶೇಖರ ಹಾಗೂ ಆತನ ಹೆಂಡತಿ ಶ್ವೇತಾ ಫೋನ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಫೋನ್ ನಲ್ಲಿ ಹುಡುಕಾಡಿದ್ರೆ ಆಗಷ್ಟೇ ಶೋರೂಮ್ ನಿಂದ ತಂದ ಬಾಕ್ಸ್ ಪೀಸ್ ಇದ್ದಂತೆ ಇತ್ತು. ಯಾಕಂದ್ರೆ ಇಬ್ಬರ ಫೋನ್ ಡೇಟಾವನ್ನ ಶ್ವೇತಾ ಫುಲ್ ಕ್ಲೀನ್ ಮಾಡಿ ಡಿಲೀಟ್ ಮಾಡಿದ್ಲು. ಶ್ವೇತಾಳ ಫೋನ್ ನೋಡಿ ಪೊಲೀಸರಿಗೆ ಅಲ್ಲೇ ಅನುಮಾನ ಶುರುವಾಗಿತ್ತು. 5-6 ಫೋನ್ ನಂಬರ್, 10-15 ಮೆಸೇಜ್ ಬಿಟ್ರೆ ಮೊಬೈಲ್ ನಲ್ಲಿ ಇನ್ನೇನು ಇರ್ಲಿಲ್ಲ. ಅದು ಸುರೇಶ್ ಎಂಬಾತನ ಜೊತೆ ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತಾಡಿದ್ಲು. ಆ ನಂಬರ್ಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಸರಿ ಅಂತ ಇನ್ನೊಂದು ನಂಬರ್ ನೋಡಿದ್ರೆ ಅದು ಶ್ವೇತಾ ಬಾಡಿಗೆಗೆ ಇದ್ದ ಮನೆ ಓನರ್ ಮಾಲೀಕನ ನಂಬರ್ ಆಗಿತ್ತು. ಇದೇನು ಟ್ವಿಸ್ಟ್ ಅಂತ ಅವನನ್ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆಗ ಕೆಳಗೆ ಬಾಯ್ ಫ್ರೆಂಡ್, ಮೇಲೆ ಹಸ್ಬೆಂಡ್ ಅನ್ನೋ ರೊಮ್ಯಾಂಟಿಕ್ ಕಹಾನಿ ಬಯಲಾಗಿತ್ತು. ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ಬಾಯಿ ಬಿಡಿಸ್ತಿದ್ದಂತೆ ನಾನು ಶ್ವೇತಾ ಒಂದೇ ಕಾಲೇಜಲ್ಲಿ ಓದ್ತಿದ್ವಿ, ನಾವಿಬ್ರು ಕ್ಲಾಸ್ಮೇಟ್ಸು, ಇಬ್ಬರ ನಡುವೆ ಅಫೇರ್ ಇತ್ತು, ಅವಳ ಮನೆಯಲ್ಲೇ ನಾವಿಬ್ರು ಒಂದಾಗ್ತಿದ್ವಿ, ನಾನಷ್ಟೇ ಅಲ್ಲ ಅವಳಿಗೆ ಇನ್ನೂ ಹಲವಾರು ಬಾಯ್ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಸುಳಿವನ್ನ ಆ ಓನರ್ ಮಗ ಕೊಟ್ಟಿದ್ದ. ಆ ಯುವಕ ಹೀಗೆ ಹೇಳಿದ್ದೇ ತಡ. ಪೊಲೀಸರು ಶ್ವೇತಾಳ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಅಷ್ಟು ಡೇಟಾವನ್ನ ರಿಟ್ರೀವ್ ಮಾಡುವಂತೆ FSL ಟೀಮ್ಗೆ ತಿಳಿಸಿದ್ರು. ಓನರ್ ಮಗ ಬಿಟ್ಟು ಶ್ವೇತಾಳ ಮೊಬೈಲ್ನಲ್ಲಿ 14 ಫೋನ್ ನಂಬರ್ ಬ್ಲಾಕ್ ಆಗಿತ್ತು. ಇಷ್ಟಕ್ಕೂ ಇವಳ ಅಕ್ರಮ ಸಂಬಂಧಗಳ ಸರಮಾಲೆ ಶುರುವಾಗಿದ್ದೇ ರೋಚಕ. ಶ್ವೇತಾ ಆಂಧ್ರದ ಹಿಂದೂಪುರದವಳು. ಇವಳು ಸೋದರ ಮಾವನನ್ನೇ ಮದುವೆಯಾಗಿದ್ಲು. ಚಿಕ್ಕಂದಿನಿಂದ ಅಕ್ಕನ ಮಗಳನ್ನ ಲವ್ ಮಾಡ್ತಿದ್ದ ಚಂದ್ರಶೇಖರ್ ಶ್ವೇತಾಳ ಕೊರಳಿಗೆ ತಾಳಿ ಕಟ್ಟಿದ್ದ. ಚಂದ್ರಶೇಖರ್ ಅಕ್ಕನ ಮಗಳು ಶ್ವೇತಾಳನ್ನ ಲವ್ ಮಾಡ್ತಿದ್ರೆ ಶ್ವೇತಾ ಮಾತ್ರ ತನ್ನ ಕಾಲೇಜಿನ ಸೀನಿಯರ್ ಸುರೇಶ್ ಅನ್ನೋನ ತೋಳ್ತಕೆಯಲ್ಲಿ ತೇಲಾಡ್ತಿದ್ಲು. ಬಾಯ್ ಫ್ರೆಂಡ್ ಜೊತೆ ಪೊದೆಗಳನ್ನ ಅಲ್ಲಾಡಿಸಿ ಎಲೆ ಉದುರಿಸಿ ಬರ್ತಿದ್ಲು. ಒಂದ್ ಕಡೆ ಸುರೇಶ್ ನ ಲವ್ ಮಾಡ್ತಿದ್ರು ಶ್ವೇತಾ ತುಟಿ ಬಿಚ್ಚದೆ ಸೋದರ ಮಾವ ಚಂದ್ರಶೇಖರ್ನ ಮದುವೆಯಾಗಿದ್ಲು. ಜೊತೆಗೆ ಲವರ್ ಸುರೇಶ್ ನು ಕೂಡ ಮೇಂಟೈನ್ ಮಾಡ್ತಿದ್ಲು. ಈ ವಿಷಯ ಶ್ವೇತಾಳ ಸಂಬಂಧಿ ಲೋಕೇಶ್ ಅನ್ನೋನಿಗೆ ಚೆನ್ನಾಗಿ ಗೊತ್ತಿತ್ತು. ನಿನಗೆ ಮದುವೆಯಾದ್ರೂ ನೀನು ಸುರೇಶನ ಜೊತೆ ಬೆತ್ತಲಾಗ್ತಿದೀಯಾ, ನನಗೆ ಎಲ್ಲ ಗೊತ್ತು ಅಂತ ಆತ ಶ್ವೇತಾನ ಬ್ಲಾಕ್ ಮೇಲ್ ಮಾಡಿದ್ದ. ಆಗ ಲೋಕೇಶ್ ಕೊಡ್ತಿದ್ದ ಟಾರ್ಚರ್ ತಾಳೋಕೆ ಆಗದೆ ಶ್ವೇತಾ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು. ಅಲ್ಲದೆ ಪೊಲೀಸರ ಮುಂದೆನೆ ಲೋಕೇಶನ ಕೆನ್ನೆಗೆ ಚಪ್ಪಲಿಯಲ್ಲಿ ಹೊಡೆದು ಪರಮ ಪಾವನ ಪತಿವ್ರತೆಯಂತೆ ಪೋಸ್ ಕೊಟ್ಟಿದ್ಲು. ಈ ವಿಷಯದಿಂದ ಇವಳಿದ್ದ ಊರಲ್ಲಿ ದೊಡ್ಡ ಹೈ ಡ್ರಾಮವೇ ಸೃಷ್ಟಿಯಾಗಿತ್ತು. ಆಗ ಇಲ್ಲೇ ಇದ್ರೆ ಮಾನ ಹೋಗುತ್ತೆ ಅಂತ ಚಂದ್ರಶೇಖರ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದ. ತಾನೇ ಕಾಲೇಜಿಗೆ ಫೀಸ್ ಕಟ್ಟಿ MSc ಜಾಯಿನ್ ಮಾಡಿಸಿದ್ದ. ನಾನಂತೂ ಓದ್ಲಿಲ್ಲ, ಅಟ್ಲೀಸ್ಟ್ ನನ್ನ ಹೆಂಡತಿಯಾದ್ರೂ ಚೆನ್ನಾಗಿ ಓದ್ಲಿ ಅಂತ ಚಂದ್ರಶೇಖರ್ ಆಸೆ ಪಟ್ಟಿದ್ದ. ಅಕ್ಕನ ಮಗಳು, ಮೇಲಾಗಿ ತಾನು ಇಷ್ಟಪಟ್ಟೋಳು ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತಿದ್ದ. ಆದ್ರೆ ಆಂಧ್ರ ಬೆಡಗಿ ಬೆಂಗಳೂರಿನ ನೀರು ಕುಡಿದಿದ್ದೆ ತಡ. ಫುಲ್ ಮಾಡರ್ನ್ ಆಗಿ ಮೆದೆಗೆ ಬಂದವಳಂತೆ ಆಡೋಕೆ ಶುರು ಮಾಡಿದ್ಲು. ಮೊದಲಿಗೆ ಮನೆ ಮಾಲೀಕನ ಮಗನನ್ನೇ ಬುಟ್ಟಿಗೆ ಹಾಕೊಂಡು ಅವನ ಬೈಕ್ ನಲ್ಲಿ ಕಾಲೇಜಿಗೆ ಹೋಗಿ ಬರ್ತಿದ್ಲು. ಕಾಲೇಜಲ್ಲೂ ಅದೆಷ್ಟೋ ಹುಡುಗರನ್ನ ಕಣ್ಣೋಟದಲ್ಲೇ ಕೊಲ್ತಿದ್ಲು. ಐ ಲವ್ ಯು ಅಂದವನ ಜೊತೆಯಲ್ಲಿ ಬೆತ್ತಲಾಗಿ ಬಿಡ್ತಿದ್ಲು. 1-2 ವಾರ ಒಬ್ಬನ ಜೊತೆ ಓಡಾಡಿ ಅವನು ಬೋರ್ ಅನ್ನಿಸ್ತಿದ್ದಂತೆ ಅವನ ಫೋನ್ ನಂಬರ್ನ ಶ್ವೇತಾ ಬ್ಲಾಕ್ ಮಾಡಿ ಬಿಡ್ತಿದ್ಲು. ಯಾರಾದ್ರೂ ನಿನ್ನ ಬಿಟ್ಟಿರೋಕೆ ಆಗಲ್ಲ, ನನಗೆ ನೀನೂ ಬೇಕು ನಿಂದೂ ಬೇಕು ಅಂತ ಬಂದ್ರೆ ವಾರ್ನಿಂಗ್ ಕೊಟ್ಟು ಕಳಿಸ್ತಿದ್ಲು. ಹೀಗೆ ಇವಳ ಲಿಸ್ಟ್ ನಲ್ಲಿ 15 ಜನ ಜಾಯಿನ್ ಆಗಿ ಬ್ಲಾಕ್
ಬ್ಲಾಕ್ ಲಿಸ್ಟ್ ಗೆ ಸೇರಿದ್ರು. ಹೀಗೆ ಕಾಲೇಜಲ್ಲಿ ಶ್ವೇತಾ ಡೇಟಿಂಗ್ ಹೆಸರಲ್ಲಿ ಮೇಟಿಂಗ್ ಮಾಡ್ಕೊಂಡು ಬ್ಯುಸಿಯಾಗಿದ್ರು. ಡೈಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದ ಮನೆ ಮಾಲೀಕನ ಮಗನಿಗೆ ಕೇಳಿದಾಗಲೆಲ್ಲ ಕಾಲೆತ್ತಿ ಬಿಡ್ತಿದ್ಲು. ಇದರಿಂದ ಶ್ವೇತಾ ಕೊಡ್ತಿದ್ದ ಸುಖಕ್ಕೆ ಮನೆ ಮಾಲೀಕನ ಮಗ ಇವಳ ಕಾಮಕ್ಕೆ ಕಟ್ಟಪ್ಪನಂತೆ ಕಟ್ಟು ಬಿದ್ದು ಇವಳ ಸಿಂಹದ್ವಾರಕ್ಕೆ ದಾಸನಾಗಿ ಬಿಟ್ಟಿದ್ದ. ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಶ್ವೇತಾ ಗಂಡ ಚಂದ್ರಶೇಖರ್ ನನ್ನ ಹೆಂಡತಿ ಕಾಲೇಜಲ್ಲಿ ಟಾಪರ್ ಅನ್ಕೊಂಡಿದ್ದ. ಆದ್ರೆ ಕಿಲಾಡಿ ಶ್ವೇತಾ ದಿನಕ್ಕೊಬ್ಬನ ಜೊತೆ ಸಿನಿಮಾ ಪಾರ್ಕ್, ಹೋಟೆಲ್, ರೆಸ್ಟೋರೆಂಟ್, ಲಾಡ್ಜ್ ಅಂತೆಲ್ಲ ಓಡಾಡ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಈ 15 ಜನ ಸಾಲದು ಅಂತ ಶ್ವೇತಾಳ ಮಾಜಿ ಪ್ರಿಯಕರ ಸುರೇಶ್ ಕೂಡ ಲೈನಿಗೆ ಬಂದಿದ್ದ. ಇವನು ಸಹ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದ. ಎಷ್ಟೇ ಆದ್ರೂ ಫಸ್ಟ್ ಲವ್ ಬೇರೆ. ಹೀಗಾಗಿ ಸುರೇಶನ ಜೊತೆಗಿನ ನಂಟು ಬಿಡೋಕೆ ಶ್ವೇತಾ ರೆಡಿ ಇರ್ಲಿಲ್ಲ. ಹೀಗೆ ಕಂಡವನಿಗೆ ಕಾಲೆತ್ತಿದ್ದ ಶ್ವೇತಾ ಸುರೇಶನ ಜೊತೆ ಚಾಟಿಂಗ್ ಮಾಡ್ತಾ ಗಂಡನ ಕೈಗೆ ತಗ್ಲಾಕೊಂಡಿದ್ಲು. ಆಗ ಗಂಡ ಜೆಂಟಲ್ಮ್ಯಾನ್ ರೀತಿ ವರ್ತಿಸಿದ್ದ. ಇದೆಲ್ಲ ತಪ್ಪು, ಎಲ್ಲ ಬಿಟ್ಟು ಸಂಸಾರ ಮಾಡ್ಕೊಂಡಿರು ಅಂತ ಚಂದ್ರಶೇಖರ್ ಹೆಂಡತಿಗೆ ಎಚ್ಚರಿಸಿದ್ದ. ಇನ್ಮೇಲೆ ನೀನು ಇಷ್ಟ ಬಂದಂತೆ ಓಡಾಡುವಂತಿಲ್ಲ ಅಂತ ಹೆಂಡತಿಯನ್ನ ಕಂಟ್ರೋಲ್ ಮಾಡಿದ್ದ. ಹೀಗೆ ಗಂಡ ಶ್ವೇತಾ ಹಾಗೂ ಸುರೇಶನ ಸರಸಸಲಾಪಕ್ಕೆ ಬ್ರೇಕ್ ಹಾಕ್ತಿದ್ದಂತೆ ಇಬ್ಬರು ವಿರಹ ವೇದನೆಯಲ್ಲಿ ನರಳಾಡಿ ಹೋಗಿದ್ರು. ಚಂದ್ರಶೇಖರನ ಲೈಫ್ಗೆ ಶುಭಂ ಕಾರ್ಡ್ ಹಾಕದಿದ್ರೆ ನಾವಿಬ್ರು ಒಂದಾಗೋಕೆ ಆಗಲ್ಲ ಅನ್ನೋ ನಿರ್ಧಾರಕ್ಕೂ ಬಂದಿದ್ರು. ಹೆಂಡತಿಯ ಚಕ್ಕಂದದ ಬಗ್ಗೆ ಗೊತ್ತಾದ್ರೂ ಚಂದ್ರಶೇಖರ್ ಶ್ವೇತಾ ಮೇಲೆ ಕೈ ಮಾಡಿದವನಲ್ಲ, ಕೇವಲ ಬುದ್ಧಿಮಾತು ಹೇಳಿ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಶ್ವೇತಾ ಮನೆಯಿಂದ ಹೊರಗೆ ಹೋಗದಂತೆ ಮನೆ ಲಾಕ್ ಮಾಡಿದ್ದ. ಆದ್ರೂ ಶ್ವೇತಾ ಹೊಸ ಫೋನ್ ಹಾಗೂ ಹೊಸ ಸಿಮ್ ಕಾರ್ಡ್ ತಗೊಂಡು ವಿಡಿಯೋ ಕಾಲ್ ಅಲ್ಲೇ ಸುರೇಶನಿಗೆ ತನ್ನ ಬೆತ್ತಲೆ ದೇಹದ ಮೂಲಕ ಅವನ ಕಾಮದಾಹವನ್ನ ನೀಗಿಸ್ತಿದ್ಲು. ಹೀಗೆ ಸುರೇಶನ ಜೊತೆ ಸೇರಿ ಗಂಡನ ಹತ್ಯೆಗೂ ಸ್ಕೆಚ್ ಹಾಕಿದ್ಲು. ನಾನು ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಮನೆ ಟೆರೆಸ್ ಮೇಲೆ ಕಳಿಸ್ತೀನಿ, ನೀನು ಅಲ್ಲಿ ಬಚ್ಚಿಟ್ಕೊಂಡಿರು. ನನ್ನ ಗಂಡ ಬರ್ತಿದಂತೆ ತಲೆ ಮೇಲೆ ಹೊಡೆದು ಕೊಲೆ ಮಾಡು. ಅವನು ಬದುಕಿದ್ರೆ ನಮಗೆ ಕಷ್ಟ, ಅವನು ಯಾವುದೇ ಕಾರಣಕ್ಕೂ ಬದುಕಿರಬಾರದು. ಜೊತೆಗೆ ಅವನ ಮರ್ಮಾಂಗವನ್ನು ಕಟ್ ಮಾಡು ಅಂತ ಪ್ರೀತಿಸಿ ಕೈ ಹಿಡಿದ ಹೆಂಡತಿಯ ಪ್ರಿಯಕರನಿಗೆ ಹುಕುಂ ಕೊಟ್ಟಿದ್ಲು. ಅದು ಅಕ್ಟೋಬರ್ 22. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಮಿಂಡಾ ಸುರೇಶನಿಗೆ ಫೋನ್ ಮಾಡಿ ಶ್ವೇತಾ ಅವನನ್ನ ಮನೆಗೆ ಕರೆಸಿಕೊಂಡಿದ್ಲು. ಹೀಗೆ ಬಂದವನ ಜೊತೆ ಒಟ್ಟಿಗೆ ಸ್ನಾನ ಮಾಡಿ ಊಟ ಮಾಡಿದ್ಲು. ಗಂಡನ ಜೊತೆ ಬಿದ್ದು ಒದ್ದಾಡ್ತಿದ್ದ ಅದೇ ಮಂಚದಲ್ಲಿ ಸುರೇಶನಿಗೆ ತೃಪ್ತಿಯಾಗುವವರೆಗೂ ತನ್ನ ಅಂಗಾಂಗವನ್ನ ಉಣಬಡಿಸಿದ್ಲು. ಇಡೀ ದಿನ ಅವನ ಜೊತೆ ಬೆತ್ತಲಾಟ ಆಡಿದ್ಲು. ಸಂಜೆ ಗಂಡ ಮನೆಗೆ ಬರೋ ಟೈಮ್ ನೋಡ್ಕೊಂಡು ಸುರೇಶನನ್ನ ಟೆರೆಸ್ ಮೇಲೆ ಕಳಿಸಿದ್ಲು. ಬಳಿಕ ಗಂಡ ಮನೆಗೆ ಬರ್ತಿದ್ದಂತೆ ನೀರು ಬರ್ತಿಲ್ಲ, ಒಂದ್ಸಲ ಮೇಲೆ ಟ್ಯಾಂಕ್ ನೋಡ್ಕೊಂಡು ಬಾ ಅಂತ ಶ್ವೇತಾ ಗಂಡನನ್ನ ಮೇಲೆ ಕಳಿಸಿದ್ಲು. ಅಷ್ಟೊತ್ತಿಗೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಸುರೇಶ ಟ್ಯಾಂಕ್ ಪಕ್ಕ ಬಚ್ಚಿಟ್ಕೊಂಡು ಕೂತಿದ್ದ. ಚಂದ್ರಶೇಖರ್ ಬರ್ತಿದ್ದಂತೆ ಅವನ ತಲೆ ಮೇಲೆ ದೊಣ್ಣೆಯಿಂದ ಬಲವಾಗಿ ಹೊಡೆದಿದ್ದ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಚಂದ್ರಶೇಖರ ಪ್ರಜ್ಞೆ ಕಳ್ಕೊಂಡು ಕೆಳಗೆ ಬಿದ್ದಿದ್ದ. ಆಗ ಈ ಕ್ರೂರಿ ಸುರೇಶ ಚಂದ್ರಶೇಖರನ ಪ್ಯಾಂಟ್ ಬಿಚ್ಚಿ ಮರ್ಮಾಂಗವನ್ನ ಕತ್ತರಿಸಿ ಪಕ್ಕಕ್ಕೆ ಎಸೆದಿದ್ದ. ಬಳಿಕ ತಲೆ ಮೇಲೆ ಕಲ್ಲೆತ್ತಿ ಎಸೆದು ತನಗೇನು ಗೊತ್ತಿಲ್ಲ ಅನ್ನೋ ತರ ಕೆಳಗೆ ಇಳಿದು ಪರಾರಿಯಾಗಿದ್ದ. ಇತ್ತ ಶ್ವೇತಾ ಸಂಬಂಧಿಕರ ಮುಂದೆ ಗಂಡನ ಹೆಣದ ಮೇಲೆ ಬಿದ್ದು ಒದ್ದಾಡಿ ಗೋಳಾಡಿದ್ಲು. ಅವಳ ಕಣ್ಣೀರು ನೋಡಿ ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಇವಳಿಗೆ ಇಂಥ ಗತಿ ಬಂತಲ್ಲ ಅಂತ ಕಣ್ಣೀರು ಹಾಕಿದ್ರು. ಆದ್ರೆ ಕೊನೆಗೆ ಪೊಲೀಸರು ಇವಳ ಸಂಬಂಧಿಕರ ಮುಂದೆ ಸತ್ಯವನ್ನ ಬಯಲು ಮಾಡಿದ್ರು. ಪೊಲೀಸರು ಕೊಟ್ಟ ಲಾಠಿ ಏಟಿಗೆ ಶ್ವೇತಾ ನಡೆದ ಎಲ್ಲಾ ವಿಚಾರವನ್ನ ಚಾಚು ತಪ್ಪದೆ ಪೊಲೀಸರ ಮುಂದೆ ಒಪ್ಪಿಸಿದ್ಲು. ಕಾಲೇಜಿನ ಕಾಮ ಕಹಾನಿಯಿಂದ ಹಿಡಿದು ಬೆಡ್ರೂಮ್ ನಲ್ಲಿ ನಡೀತಿದ್ದ ಹನಿ ಹನಿ ಪ್ರೇಮ್ ಕಹಾನಿವರೆಗೂ ಶ್ವೇತಾ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ಲು. ಕೊನೆಗೆ ಇವಳು ಮಾಡಿದ ಘನಂದಾರಿ ಕೆಲಸಕ್ಕೆ ಇವಳು ಹಾಗೂ ಇವಳ ಪ್ರಿಯಕರನನ್ನ ಬಂಧಿಸಿದ ಪೊಲೀಸರು ಈ ಇಬ್ಬರು ಅಮರ ಪ್ರೇಮಿಗಳನ್ನ ಜೈಲಿಗೆ ಕಳಿಸಿದ್ರು. ಇಲ್ಲಿ ಶ್ವೇತಾಳ ಕಾಮ ಕೇಳಿ ಅಮಾಯಕ ಗಂಡನ ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು. ಇವಳಿಗೆ ಅಷ್ಟೊಂದು ತೆವಲಿದ್ದಿದ್ರೆ ಗಂಡನನ್ನ ಬಿಟ್ಟು ಹೋಗಬಹುದಾಗಿತ್ತು. ಹೀಗೆ ಮಾಡಿದ್ದಿದ್ರೆ ಇವತ್ತು ಅಮಾಯಕ ಚಂದ್ರಶೇಖರನಾದ್ರೂ ಬದುಕಿರ್ತಿದ್ದ. ಅಲ್ಲದೆ ಶ್ವೇತಾ ಕೂಡ ಜೈಲು ಪಾಲಾಗೋದು ತಪ್ಪಿತ್ತು. ಅದು ಬಿಟ್ಟು ಪ್ರೀತಿಸಿ ತಾಳಿ ಕಟ್ಟಿದ್ದ ಗಂಡನನ್ನೇ ನಂಬಿಸಿ ಕತ್ತು ಕುಯ್ದಿದ್ದಕ್ಕೆ ಇವಳು ಇವತ್ತು ಜೈಲು ಪಾಲಾಗಿದ್ದಾಳೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.